ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಏತೇನ ಭೂತೇಂದ್ರಿಯೇಷು ಧರ್ಮಲಕ್ಷಣಾವಸ್ಥಾ ಪರಿಣಾಮ ವ್ಯಾಖ್ಯತಾಃ. ಇದು 13ನೇ ಸೂತ್ರ. ಅಂದರೆ ಸಮಾಧಿ ಸ್ಥಿತಿಯನ್ನು ಪಡೆದಂತಹ ಮನುಷ್ಯ, ಅವನ ನಡವಳಿಕೆಗಳು, ಅವನ ಇರುವಿಕೆ ಹೇಗಿರುತ್ತೆ ಅನ್ನುವಂಥದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಪತಂಜಲಿಗಳು. ಏತೇನ ಭೂತೇಂದ್ರಿಯೇಷು ಧರ್ಮಲಕ್ಷಣಾವಸ್ಥಾ ಅಂದರೆ ಏತೇನ ಇದರಿಂದ ಅಂದರೆ ಸಮಾಧಿ ಸ್ಥಿತಿಯ ಪ್ರಾಪ್ತಿಯಿಂದ ಅಥವಾ ಪ್ರಶಾಂತವಾದ ಚಿತ್ತ. ಹಿಂದಿನ ಸೂತ್ರದಲ್ಲಿ ಹೇಳಿದ್ರಲ್ಲ, ಪ್ರಶಾಂತವಾದ ಚಿತ್ತ ಅಳವಡೋದ್ರಿಂದ ಭೂತೇಂದ್ರಿಯೇಷು, ಭೂತೇಂದ್ರಿಯಗಳು ಅಂದರೆ ಯಾವ ಕಣ್ಣಿಗೆ ಕಾಣಿಸ್ತವೆ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಇವುಗಳು. ಕರ್ಮೇಂದ್ರಿಯ ಅಂತಂದರೆ ಗೊತ್ತು ನಿಮಗೆಲ್ಲ, ಏನು ಹಸ್ತ, ಪಾದ, ಗುದ, ಗುಹ್ಯ ಮತ್ತು ಬಾಯಿ, ವಾಕ್. ವಾಕ್, ಪಾಣಿ, ಪಾದ, ಗುಹ್ಯ, ಗುದ, ಗುಹ್ಯ, ಇವಕ್ಕೆ ಕರ್ಮೇಂದ್ರಿಯಗಳು ಅಂತ ಕರೀತಾರೆ. ಬಾಯಿ, ನಾಲಿಗೆ ಮಾತಾಡಿದರೂ ಕೂಡ ಬಾಯಿ ಇಲ್ಲದೆ ನಾಲಿಗೆ ಮಾತಾಡ್ಲಿಕ್ಕಾಗಲ್ಲ. ಆದ್ದರಿಂದ ಬಾಯಿ ಎನ್ನುವಂಥದ್ದು ಕರ್ಮೇಂದ್ರಿಯ, ನಾಲಿಗೆ ಜ್ಞಾನೇಂದ್ರಿಯ. ಹಾಗೆ ಗೊತ್ತಾಯ್ತಲ್ವಾ? ಆಮೇಲೆ ಹಾಗೆ ಮೂಗು, ಮೂಗು ಉಸಿರಾಡುವ ಪ್ರಕ್ರಿಯೆ ಇದೆಯಲ್ಲ, ಕರ್ಮೇಂದ್ರಿಯ. ವಾಸನೆ ಗ್ರಹಿಸುವ ಶಕ್ತಿ ಇದೆಯಲ್ಲ, ಜ್ಞಾನೇಂದ್ರಿಯ. ಗೊತ್ತಾಯ್ತಲ್ಲ? ಕಣ್ಣು ಹಾಗೇನೆ, ಅವನ್ನೆಲ್ಲ ಹೇಳಿಲ್ಲ, ಆದರೆ ಕಣ್ಣು, ಹೊರಗಿನ ಕಣ್ಣೇನಿದೆಯಲ್ಲ ಅದು ಕರ್ಮೇಂದ್ರಿಯ ಅಂತ ಹೇಳ್ಬೋದು. ಆದರೂ ನೋಡುವ ಶಕ್ತಿ ಇದೆಯಲ್ಲ ಅದು ಜ್ಞಾನೇಂದ್ರಿಯ. ಅದನ್ನು ಬಿಡಿಸಿ ಹೇಳಿಲ್ಲ. ಮೂಗನ್ನ, ಕಣ್ಣನ್ನು, ಚರ್ಮನ, ಕಿವಿನ ಅದನ್ನು ಕರ್ಮೇಂದ್ರಿಯದಲ್ಲಿ ಸೇರಿಸಿಲ್ಲ. ಕರ್ಮೇಂದ್ರಿಯ ಅಂದರೆ ವಾಕ್, ಮಾತಾಡೋದು, ಪಾಣಿ, ಹಸ್ತ ಅಂದರೆ ಕೊಡೋದು, ಕೊಳ್ಳೋದು, ಪಾದ ಮತ್ತು ಗುದ, ಗುಹ್ಯ, ಮಲಮೂತ್ರ ವಿಸರ್ಜನಾಂಗಗಳು. ಇವುಗಳಲ್ಲೂ ಕೂಡ ಧರ್ಮ ಉಂಟಾಗತ್ತೆ. ಇವು ಭೂತೇಂದ್ರಿಯಗಳು ಅಂದರೆ ಇವು ಅನುಭವಕ್ಕೆ ಬರ್ತವೆ. ಹಾಗೆಯೇ ಜ್ಞಾನೇಂದ್ರಿಯಗಳನ್ನು ಕೂಡ ಇಲ್ಲಿ ಭೂತೇಂದ್ರಿಯ ಅಂತ ಕರಿಬಹುದು. ಯಾಕಂದರೆ ಅವು ಅನುಭವಕ್ಕೆ ಬರ್ತವೆ, ಅವುಗಳನ್ನು ತೋರಿಸಬಹುದು. ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಏನಿದೆಯಲ್ಲ ಇವುಗಳನ್ನು, ಈ ದಶೇಂದ್ರಿಯಗಳನ್ನು ಭೂತೇಂದ್ರಿಯ ಅಂತ ಕರೆದಿದ್ದಾರೆ. ಹಾಗಾದರೆ ಅಂತಃಕರಣಗಳ ವಿಷಯ ಏನು? ಅಂತಃಕರಣಗಳಿಗಾಗಲೇ ಸಮಾಧಿ ಸ್ಥಿತಿಗಳು ಮಾಡಿಬಿಟ್ಟಿದ್ದಾವೆ. ಅಂದರೆ ಈ 3 ಅವಸ್ಥೆಗಳೇನಿದ್ದಾವಲ್ಲ, ಏಕಾಗ್ರ, ನಿರುದ್ಧ, ಅಲ್ಲಿಂದ ಶುರುವಾಗ್ತಾವೆ. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಏಕಾಗ್ರಗೊಂಡು ಬಿಟ್ಟರೆ, ಚಿತ್ತ ಏಕಾಗ್ರತೆ ಉಂಟಾದರೆ ಅಂತರಿಂದ್ರಿಯಗಳು ಅವು ನಮ್ಮ ತಾಬನಿಗೆ ಬಂದಂಗೆನೆ. ಅಲ್ಲಿ ಚಿತ್ತ ಬೇರೆ, ಮನಸ್ಸು ಬೇರೆ, ಬುದ್ಧಿ ಬೇರೆ, ಚಿತ್ತ, ಅಹಂಕಾರ ಬೇರೆ ಅಂತ ಆ ಥರ ಇಲ್ಲ. ಆ 4 ಒಂದೇ ಥರ ಇದೆ. ಯಾವುದಾದ್ರೂ ಒಂದು ಕೆಟ್ಟರು ಎಲ್ಲವೂ ಕೆಡ್ತವೆ, ಯಾವುದಾದ್ರು ಒಂದು ಸುಧಾರಣೆ ಅಂದರೆ ಎಲ್ಲವೂ ಸುಧಾರಣೆ ಆಗ್ತವೆ. ಅವೆಲ್ಲವಕ್ಕೂ ಮೂಲ ಅಂದರೆ ಚಿತ್ತ. ಅದಕ್ಕೆ ಶರಣರು ಹೇಳೋದು, ಭಕ್ತ ಸ್ಥಳದಲ್ಲಿ ಸುಚಿತ್ತ ಒಳಿದುಳಿದು, ಕುಚಿತ್ತ ಒಳಿದುಳಿದು ಸುಚಿತ್ತ ಆಗಬೇಕು ಅಂತ ಹೇಳ್ತಾರೆ ಮೈಲಾರ ಬಸವಲಿಂಗ ಶರಣರು. ಕುಚಿತ್ತ ಹೋಗಿ ಸುಚಿತ್ತ ಆಗಬೇಕು ಭಕ್ತ ಸ್ಥಳದಲ್ಲಿ. ಆ ಚಿತ್ತ ಸುಧಾರಣೆ ಆಗಿರೋದ್ರಿಂದ, ಆ ವೃತ್ತಿಗಳೆಲ್ಲ ಪ್ರಶಾಂತವಾಗಿರೋದ್ರಿಂದ ಅಂತಃಕರಣಗಳು ಉತ್ತಮ ಪರಿಣಾಮದಲ್ಲಿ ಇದ್ದೇ ಇದ್ದಾವೆ. ಈಗ ಅವುಗಳ ಪರಿಣಾಮದಿಂದ ಭೂತೇಂದ್ರಿಯಗಳು ಧರ್ಮೇಂದ್ರಿಯಗಳಾಗಬೇಕಾಗೀಗ.
ಅಂದರೆ ಅವುಗಳು ರೋಗಕ್ಕೀಡಾಗ್ತಕ್ಕಂಥದ್ದು, ಅವುಗಳ ನಿಯಂತ್ರಣ ಇಲ್ಲದೆ ಇರತಕ್ಕಂಥದ್ದು, ಇದೆಲ್ಲ ಇರುತ್ತೆ ಯೋಗ ಮಾರ್ಗದಲ್ಲಿ. ಅದರ ಸಮಾಧಿ ಸ್ಥಿತಿಗಿಂತ ಮುಂಚೆ. ಸಮಾಧಿ ಸ್ಥಿತಿ ಪ್ರಾಪ್ತಿ ಆದಮೇಲೆ ಅವನು ಉತ್ಥಾನಗೊಂಡರೂ ಕೂಡ ಇವುಗಳಲ್ಲೂ ಕೂಡ ಧರ್ಮ ಲಕ್ಷಣ ಅವಸ್ಥೆ ಕಾಣಿಸ್ತಾ ಇರುತ್ತೆ. ಅಂದರೆ ಮಿತವಾದ ಮಾತು, ಹಿತವಾದ ಮಾತು, ಅವಾಚ್ಯ ಶಬ್ದಗಳು ಅವನಿಂದ ಸಾಧ್ಯವಾದಷ್ಟು ಬರೋದೇ ಇಲ್ಲ. ಅವನು ಬೇಜಾರು ಮಾಡಿಕೊಂಡು ಅವನು ಸುಮ್ಮನಾಗ್ಬೋದು, ಅವನು ಬೇರೆ ಕಡೆ ಹೊರಟೋಗ್ಬೋದು. ಆದರೆ ಜಗಳಕ್ಕೆ ಅವನಿಷ್ಟಪಡಲ್ಲ. ಯೋಗಿ ಸಮಾಧಿ ಸ್ಥಿತಿಯನ್ನು ಪಡೆದಂಥವನು ಬೈದಾಡೋದು, ಹೊಡೆದಾಡೋದು ಅವ್ಯಾವ ಇಷ್ಟ ಆಗಲ್ಲ. ಅವಾಚ್ಯ ಶಬ್ದಗಳು, ಈ ಸಿದ್ದೇಶ್ವರಪ್ಪಗಳನ್ನ ನಾವು ಮಾತು ಕೇಳ್ತೀವಿ, ಪ್ರವಚನ ಕೇಳ್ತೀವಿ. ಅವರು ತಮಾಷೆಗಾಗಲಿ ಅಥವಾ ಸಿಟ್ಟು ಬಂದಾಗಲಿ ಎಂಥ ಪ್ರಸಂಗದಲ್ಲೂ ಕೂಡ ಪ್ರವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಅವಾಚ್ಯ ಶಬ್ದಗಳು ದೂರ ಉಳಿತು ಬಿಡಿ. ಒಂದು ಏನಾದರೂ ಹೆಣ್ಣುಮಕ್ಕಳಿಗೆ ನೋವುಂಟು ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ವಿಕಾರ ಉಂಟು ಮಾಡ್ತಕ್ಕಂಥ ಶಬ್ದಗಳಿರ್ಬೋದು, ಅಂಥದ್ದನ್ನು ಕೂಡ ಅವರು ಬಳಸ್ತಿರ್ಲಿಲ್ಲ. ಇದು ಧರ್ಮ ಲಕ್ಷಣ ಭೂತೇಂದ್ರಿಯಗಳಲ್ಲಿ ಕಾಣಿಸೋದಂದರೆ ಈ ವ್ಯಾಖ್ಯಾನಕಾರರು ಏನೇನೇನೇನೋ ಮಾಡಾಕ್ಬಿಟ್ಟಿದ್ದಾರೆ. ಅದರ ಅಗತ್ಯ ಇಲ್ಲ. ಅದು ಏನು ಮಾಡಿದ್ದಾರೆ ಅವರು ಅಂತಂದರೆ, ಹಿಂದಿನ ಸಂಸ್ಕೃತದಲ್ಲಿ ಬರೆದಂಥ ವ್ಯಾಖ್ಯಾನಕಾರನ ಬಿಟ್ಟೇ ಇಲ್ಲ ಅವರು. ಅದೇನು ಅಗತ್ಯ ಇಲ್ಲ. ಪತಂಜಲಿಗಳು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಬೇಕು. ಅಂದರೆ ಈ ಕರ್ಮೇಂದ್ರಿಯಗಳಲ್ಲೂ ಕೂಡ ಒಂದು ನಿಯಂತ್ರಣ, ಒಂದು ಧರ್ಮ ಲಕ್ಷಣ ಕಾಣಿಸ್ತದೆ, ಆ ಪರಿಣಾಮ ಉಂಟಾಗತ್ತೆ. ಅದನ್ನು ವ್ಯಾಖ್ಯಾತಾಹ ಹೇಳಲ್ಪಡುತ್ತದೆ. ಧರ್ಮಲಕ್ಷಣವು ಭೂತೇಂದ್ರಿಯಗಳಲ್ಲೂ ಕೂಡ ಕಂಡುಬರುತ್ತದೆ. ಯಾವ ಧರ್ಮಲಕ್ಷಣ? ಏತೇನ, ಇದು ಯಾವುದೋ ಹಿಂದಿನ ಏನು ಇದರಲ್ಲಿ ಹೇಳಿದಲ್ಲ, ತತಃ ಪುನಃ ಶಾಂತೋದಿತೌ ತುಲ್ಯ ಪ್ರತ್ಯಯ ಚಿತ್ತಸ್ಯೇಕಾಗ್ರತ ಪರಿಣಾಮ. 12ನೇ ಸೂತ್ರ. 11ನೇ ಸೂತ್ರದಲ್ಲಿ ಏನು ಹೇಳಿದ್ರು, ಆ ಪ್ರಶಾಂತತೆ, ಆ ಸಮಾಧಾನ, ಶಾಂತಿ, ಚಿತ್ತೈಕಾಗ್ರತೆಯ ಲಕ್ಷಣಗಳು ಭೂತೇಂದ್ರಿಯಗಳಲ್ಲೂ ಕೂಡ ಕಾಣಸಿಗ್ತವೆ. ಅದನ್ನೇ ಶರಣರು ಲಿಂಗೇಂದ್ರಿಯ ಅಂತ ಕರೆದರು. ಅಂಗೇಂದ್ರಿಯಗಳು ಲಿಂಗೇಂದ್ರಿಯಗಳಾಗೋದು. ಪ್ರತಿಯೊಂದು ಇಂದ್ರಿಯದಲ್ಲೂ, ಪ್ರತಿಯೊಂದು ಚಕ್ರದಲ್ಲೂ ಒಂದೊಂದು ಲಿಂಗವನ್ನು ನೆಲೆಗೊಳಿಸಿದ್ದಾರೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಕಡೆಗೆ 6ನೇದು ಮಹಾಲಿಂಗ. ಅದು ಬೇರೆದರಲ್ಲೆಲ್ಲೂ ಬರೋಲ್ಲ. 6ನೇದೇನು ಬರುತ್ತಲ್ಲ ಅದನ್ನು ಶರಣರು ಮಾತ್ರ ಹೇಳ್ತಾರೆ. ಅದನ್ನು ನಮ್ಮ ಬೇರೆ ಕಡೆ ಕಾಣಕ್ಕೆ ಸಾಧ್ಯ ಇಲ್ಲ. ಮಹಾಲಿಂಗ ಅಂದರೆ ಮುಖ್ಯವಾಗಿ ಆಜ್ಞಾಚಕ್ರದಲ್ಲಿ ಮಹಾಲಿಂಗದ ನೆಲೆಗೊಳಿಸ್ತಾರೆ. ಹಾಗೆ ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕೂಡ ಧರ್ಮದ ಲಕ್ಷಣವನ್ನು ವ್ಯಕ್ತಪಡಿಸ್ತವೆ ಎಂದು ಹೇಳಲಾಗಿದೆ. ವ್ಯಾಖ್ಯಾತಾಹ ಹೇಳಬಹುದು, ಅಂದರೆ ಹೇಳ್ತಾ ಇದ್ದೀನಿ ಅಂತಾರೆ ಪತಂಜಲಿಗಳು. ಆದ್ದರಿಂದ ಪ್ರತಿಯೊಂದು ಸುಧಾರಣೆ ಆಗತ್ತೆ. ಆ ಪರಿಭಾಷೆ ಬೇರೆ ಇರ್ಬೋದು, ಕಾನ್ಸೆಪ್ಟ್ ಬೇರೆ ಇರ್ಬೋದು, ಆದರೆ ಆಧ್ಯಾತ್ಮ ಜ್ಞಾನ ಏನಿದೆಯಲ್ಲ, ಲಿಂಗ ಜ್ಞಾನ ಏನಿದೆಯಲ್ಲ, ಉಪನಿಷತ್ ಜ್ಞಾನ ಏನಿದೆಯಲ್ಲ, ಯೋಗ ಜ್ಞಾನ, ಇವೆಲ್ಲವೂ ಒಂದೇ. ಅವರ ಇರುವಿಕೆ ಒಂದೇ. ಅದಕ್ಕೆ ಬಸವಣ್ಣವರನ್ನು ಚೆಂದಾಗಿ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿರಬೇಕು. ನಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮನು ಅರಿದವಂಗೆ. ಅದು ಹೇಳ್ಕೊಡೋ ಗುರುಗಳ ಮೇಲೆ ವ್ಯತ್ಯಾಸ ಆಗ್ಬೋದು. ಈ ಪತಂಜಲಿ ಸೂತ್ರಗಳನ್ನು ಬಸವಣ್ಣವ್ರ ತತ್ವ ಗೊತ್ತಿದ್ದವ್ರು ವ್ಯಾಖ್ಯಾನ ಮಾಡಿದ್ರೆ ಅದರಲ್ಲಿ ಬಸವ ತತ್ವವೇ ಅಡಗಿರೋದು ನಮಗೆ ಗೊತ್ತಾಗುತ್ತೆ. ಉಪನಿಷತ್ತುಗಳಲ್ಲಿ ಬಸವ ತತ್ವವೇ ಅಡಗಿರೋದು ನಮಗೆ ಗೊತ್ತಾಗುತ್ತೆ. ಏನೋ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು. ಅದು ಇವರ ಅನುಭವದಲ್ಲಿ, ಈಗ ಉದಾಹರಣೆಗೆ ಶಟಸ್ಥಲ ಮಾರ್ಗ ಇದೆಯಲ್ಲ, ಅರ್ಪಣಾ ಮಾರ್ಗ ಇದೆಯಲ್ಲ, ಅದು ಉಪನಿಷತ್ತುಗಳಲ್ಲಿ ಬರಲ್ಲ. ಆದ್ದರಿಂದ ರಂಗರಾವ್ ದಿವಾಕರ್ ಅವರು ಉಪನಿಷತ್ತುಗಳಲ್ಲಿ ಇಲ್ಲದದ್ದು ಶರಣರಲ್ಲಿ ಬರ್ತದೆ. ಆಮೇಲೆ ಉಪನಿಷತ್ಕಾರರು
ಧರ್ಮವನ್ನು ತೀರಾ ಸಣ್ಣವ್ರಿಗೆ ಕೊಡಕ್ಕೆ ಹೋಗಲಿಲ್ಲ, ಅವ್ರನ್ನ ತಿದ್ದಕ್ಕೆ ಹೋಗಲಿಲ್ಲ. ಅವ್ರ ಹತ್ರ ಯಾರು ಬರ್ತಾರೋ ಅಧಿಕಾರಿ ಅಂತ ತಿಳ್ಕೊಂಡು ಯಾರು ಬರ್ತಾರೋ, ಉದಾಹರಣೆಗೆ ಜಾಬಾಲಿ ಋಷಿ ಅಂತ ಬರ್ತಾನೆ, ಅವನಿಗೆ ಮುಂದೆ ಸತ್ಯಕಾಮ ಅಂತ ಹೆಸರಿಟ್ಟರು. ಅವನು ವೇಶ್ಯ ಪುತ್ರ, ಅಂದರೆ ವೇಶ್ಯ ಅಲ್ಲ, ಅವ್ರ ತಾಯಿ ದಾಸಿ, ಅಂದರೆ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಂಥವಳು ಜಬಾಲ, ಆಕೆ ಹೆಸರು ಜಬಾಲ. ಅವನು ತುಂಬ ಆಸಕ್ತ ಭಕ್ತಿವಂತ ಮಗ. ಅವನಿಗೆ ಜಾಬಾಲಿ ಜಾಬಾಲಿ ಅಂತ ಕರೀತಿರ್ತಾರೆ. ಅವನ ಹೆಸರನ್ನು ಉಳಿಸಿದಾರೆ. ಆದರೆ ಋಷಿ ಅವನ ಗುರು ಅವನಿಗೆ ಕೊಟ್ಟ ಹೆಸರು ಸತ್ಯಕಾಮ. ಅವ್ರ ಹತ್ರ ಯಾರು ಬರ್ತಿದ್ರೋ ಅವರನ್ನು ಸುಧಾರಿಸ್ತಿದ್ರು, ಅವ್ರನ್ನ ಬದಲಾಯಿಸ್ತಿದ್ರು. ಪ್ರವಾದಿಗಳ ಹಾಗೆ ಹುಡುಕೊಂಡು ಹೋಗಿ ಧರ್ಮವನ್ನು ಮನೆ ಮನೆಗೆ ಮುಟ್ಟಿಸುವ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅಥವಾ ಆಗಿನ ಕಾಲದಲ್ಲಿ ಏನು ವ್ಯವಸ್ಥೆ ಇತ್ತೋ ಅದು ಬರೆದಿಟ್ಟಿದ್ದು ನಮಗೆ ಸಿಕ್ಕಿಲ್ಲ. ಯಾಕಂದರೆ ಒಂದು ಉಲ್ಲೇಖ ಬರ್ತದೆ, ಏನು ಋಷಿಗಳು ಒಂದು ಕಾಲದಲ್ಲಿ ಒಂದು ಕಡೆ 80,000 ಜನ ಸೇರಿದ್ರು ಅಂತ ಹೇಳ್ಬಿಟ್ಟು ವೀಣಾ ಬನ್ನಂಜಿಯವರು ಒಂದು ಕಡೆ ಹೇಳ್ತಾರೆ. 80,000 ಜನ ಸೇರ್ಕೊಂಡು ಕೆಲಸ ಮಾಡಿದ್ರು ಅಂದರೆ, ಆಧ್ಯಾತ್ಮ ಚಿಂತನೆ ಮಾಡಿದ್ರು ಅಂದರೆ, ಧ್ಯಾನ ಮಾಡಿದ್ರು ಅಂದರೆ ಅವರು ಸಾಮಾನ್ಯ ಜನರನ್ನು ಉದ್ಧರಿಸಿದ್ದಾರೆ ಅಂತಲೇ ಅರ್ಥ. ಆದರೆ ಮಾಡಿದ ಎಲ್ಲ ಕೆಲಸಗಳು ಬಂದಿರುತ್ತೆ, ರೆಕಾರ್ಡ್ ಆಗಿರುತ್ತೆ, ಅದು ಉಳಿದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಶರಣರ ಎಲ್ಲ ವಚನಗಳು ಉಳಿದಿಲ್ಲ, ಎಷ್ಟೋ ಕಾಲಗರ್ಭದಲ್ಲಿ ನಾಶ ಆಗಿ ಹೋಗ್ಬಿಟ್ಟಿದ್ದಾವೆ. ಅದು ಬೆಂಕಿಗೆ ಆಹುತಿ ಆದವು, ಬೇರೆ ಬೇರೆ ಏನು ಕಾರಣದಿಂದ ಹೋದವು ಗೊತ್ತಿಲ್ಲ. ಎಲ್ಲ ಸಮಗ್ರ ಕ್ರಾಂತಿ ನಮಗೆ ಸಿಕ್ಕಲ್ಲ. ಅಂದಾಕ್ಷಣಕ್ಕೆ ಶರಣರನ್ನು ಈಗಿನ ವಾಚನಗಳನ್ನಷ್ಟೇ ನೋಡಿ ಅವರದ್ದು ಹೀಗೆ ಇತ್ತು ಅಂತ ತೀರ್ಮಾನ ಮಾಡೋಕ್ಕೆ ಸಂಪೂರ್ಣವಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಆಗಲ್ಲ. ಹಾಗೆಯೇ ಉಪನಿಷತ್ಕಾರರಿರ್ಬೋದು, ಯೋಗ ಜೀವಿಗಳಿರ್ಬೋದು, ಷಡ್ದರ್ಶನಗಳು ಅವ್ರನ್ನ ಪ್ರತಿಪಾದನೆ ಮಾಡಿದಂಥ ಋಷಿಗಳಿರ್ಬೋದು, ಆಮೇಲಿಂದ ಋಗ್ವೇದದ ಋಷಿಗಳು, ವೇದಾಂತ ಬರ್ತಕ್ಕಂಥದ್ದು ಋಗ್ವೇದದ ಅಥವಾ ಅಥರ್ವವೇದದ ಕೊನೆ ಭಾಗದಲ್ಲಿ ಅಂದ್ರೂ ಅವರು ಕೂಡ ಕರ್ಮಕಾಂಡವನ್ನು ಒಪ್ಪಿಲ್ಲ. ಯೋಗಜ್ಞಾನಿಗಳು ಕೂಡ ಕರ್ಮಕಾಂಡವನ್ನು ಒಪ್ಪಿಲ್ಲ. ಆದ್ದರಿಂದ ಈ ಜ್ಞಾನ ಏನಿದೆ, ಅಧ್ಯಾತ್ಮ ಜ್ಞಾನ, ಅದು ಒಂದೇ ಇರ್ತದೆ, ಒಂದೇ ಪ್ರವಾಹ. ಅದನ್ನು ಪಡೆದಂಥವನು, ಸಮಾಧಿ ಸ್ಥಿತಿಯನ್ನು ಪಡೆದಂಥವನು, ಲಿಂಗಾಂಗ ಸಾಮರಸ್ಯವನ್ನು ಪಡೆದಂಥವನು, ಅವನು ಬುದ್ಧನಾದರೆ, ಅವನು ನಿರ್ವಾಣವನ್ನು ಸಾಧಿಸ್ಕೊಂಡ್ರೆ ಅವನು ಒಬ್ಬನೇ. ಎಲ್ಲರೂ ಒಂದೇ ರೀತಿ ಕಾಣಿಸ್ತಾರೆ ಯಾರಿಗೆ ವಿಶಾಲ ದೃಷ್ಟಿಯಿಂದ ಸಾಧನೆ ಮಾಡ್ತಾ ಹೊರಟ್ರೆ. ಇಲ್ಲ ಅಂದರೆ ಒಂದು ಮತ ಪಂಥ ಸ್ಥಾಪನೆ ಮಾಡಬೇಕು ಅಂತ ಹೊರಟಾಗ ಹೊರಗಿನ ಚಿಹ್ನೆಗಳು ಶುರುವಾಗ್ತಾವೆ, ಹೊರಗಿನ ಲಾಂಛನಗಳು, ಹೊರಗಿನ ಚಿಹ್ನೆಗಳು ಬಂದರೆ ಅದಕ್ಕೆ ಬಹಳ ಅಂಟ್ಕೊಂಡ್ರೆ, ಅದರ ಅರ್ಥ ಅವೆಲ್ಲ ಬಿಟ್ಬಿಡಿ ಅಂತ ಅಲ್ಲ, ಅವಕ್ಕೆ ಬಹಳ ಅಂಟ್ಕೊಂಡ್ರೆ ನೀವು ಅಧ್ಯಾತ್ಮ ಜ್ಞಾನವನ್ನು ಪಡೆಯೋದಕ್ಕೆ ಆಗಲ್ಲ. ಆವಾಗ ಬೇರೆದನ್ನು ಅಧ್ಯಯನ ಮಾಡೋಕ್ಕೆ, ಬೇರೆದ್ರ ಬಗ್ಗೆ ವಿಶಾಲ ಮನೋಭಾವನೆ ತಾಳೋಕ್ಕೆ ನಿಮ್ಮನ್ನು ಮತಪಂಥಗಳು ಬಿಡಲ್ಲ. ಆದ್ದರಿಂದ ಕುವೆಂಪು ಅವರೇನು ಒಂದು ಕರೆ ಕೊಟ್ಟರು, ಏನು 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದ ಎಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ, ಆಗು 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 ಓ ನನ್ನ ಚೇತನ, ಆಗು ನೀಯ ನಿಕೇತನ. ಕೊನೆಗೆ ಆಗಲೇಬೇಕು ನೀವೆಲ್ಲರೂ. ಆಗದೆ ಹೋದರೆ ನಿಮಗೆ ಶಾಂತಿ ಸಿಕ್ಕಲ್ಲ, ಯೋಗ ಮಾರ್ಗದಲ್ಲಿ ಪ್ರವೇಶ ಸಿಕ್ಕಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.